ಪಾಂಡವಪುರ ಕಾವೇರಿ ನಿಗಮದ ಉಪ ಕಚೇರಿಗೆ ಮುತ್ತಿಗೆ ಹಾಕಿ ಎರಡನೇ ದಿನ ನೀರಿಗಾಗಿ ಪ್ರತಿಭಟನೆ. ಬೆಳೆದು ನಿಂತಿರುವ ಬೆಳೆಗಳಿಗೆ ಹಾಗೂ ಜಾನುವಾರುಗಳಿಗೆ ಕೂಡಲೇ ನೀರು ಹರಿಸುವಂತೆ ಒತ್ತಾಯಿಸಿ ಎರಡನೇ ದಿನವಾದ ಇಂದು ಪಾಂಡವಪುರ ವಿಸಿ ನಾಲೆಯ ಉಪ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಲಾಯಿತು. ಈ ಕೂಡಲೇ ಬೆಳೆದು ನಿಂತಿರುವ ಬೆಳೆಗಳಿಗೆ ಜಾನುವಾರುಗಳಿಗೆ ಕುಡಿಯುವ ನೀರು ಬಿಡಿ ಎಂದು ಒತ್ತಾಯಿಸಿ ಬಿಜೆಪಿ ಮುಖಂಡರಾದ ಎನ್ ಮಂಜುನಾಥ್, ಹೋರಾಟಗಾರ ಹಾರೋಳ್ಳಿ ನಾರಾಯಣಗೌಡ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಪಾಂಡವಪುರ ವಿಸಿ ಉಪ ಕಚೇರಿಯ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಕಚೇರಿ ಬಳಿ ಸರ್ಕಾರದ ವಿರುದ್ಧ ಧಿಕ್ಕಾರಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಲಾಯಿತು. ಬೆಳೆದು ನಿಂತಿರುವ ಕಬ್ಬು, ತೆಂಗು, ಅಡಿಕೆ ಹಾಗೂ ಇನ್ನು ಹಲವಾರು ಬೆಳೆಗಳು ಕೆಆರ್ಎಸ್ ಅಚ್ಚುಕಟ್ಟು ನಾಲೆಗಳಲ್ಲಿ ನೀರಿಲ್ಲದೆ ಒಣಗಿ ಹೋಗುತ್ತಿದೆ. ನಾಲೆಗಳಿಗೆ ನೀರು ಹರಿಸದಿದ್ದರೆ ಸರ್ಕಾರ ರೈತರಿಗೆ ಸೂಕ್ತ ಪರಿಹಾರ ಒದಗಿಸಿಕೊಡಬೇಕು ಎಂದು ಆಗ್ರಹಿಸಿದರು. ಇದೇ ಸಂದರ್ಭದಲ್ಲಿ ಹೋರಾಟಗಾರ ನಾರಾಯಣಗೌಡ, ಎನ್ ಮಂಜುನಾಥ್ ಬಿಡದಿ ರೈತರ ಪರವಾಗಿ ಬೆಂಬಲ ಸೂಚಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಅಕ್ಕಪಕ್ಕದ ಗ್ರಾಮದ ರೈತರು ಉಪಸ್ಥಿತಿ ಇದ್ದರು. ನಿರಂತರವಾಗಿ ರೈತರು ಕಷ್ಟಗಳ ನಡುವೆ ವ್ಯವಸಾಯದಲ್ಲಿ ತೊಡಗೋ ಜೊತೆಗೆ ಸ್ಟ್ರೈಕ್ ಮಾಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆಂದರೆ ನಮ್ಮ ನೀರನ್ನ ನಾವು ಕೇಳೋದಕ್ಕೆ ಇವತ್ತಿನ ದಿನ ಸ್ಟ್ರೈಕ್ ಮಾಡಿ ನೀರನ್ನ ಪಡ್ಕೊಳ್ಳೋಂಗಾಗೈತೆ. ನಿನ್ನೆ ಬಂದು ಆಳೆ ಮನವಿ ಕೊಟ್ಟಿದ್ದು ರಸ್ತೆ ತಡೆ ಆಗಿತ್ತು, ತತ್ಕ್ಷಣ ನೀರು ಬಿಡಬೇಕು ಅಂತ ಹೇಳಿದ್ದು. ಮಾಡದೆ ಹೋದರೆ ದಿನನಿತ್ಯ ಬಂದು ನಾವು ಪ್ರತಿಭಟಿಸ್ತೀವಿ ಅಂತ ಹೇಳಿದ್ದು. ಅದೇ ಥರ ಇವತ್ತು ಬೈದಿದ್ದೀವಿ. ಇವತ್ತು ಸಲಹಾ ಸಮಿತಿ ಮೀಟಿಂಗ್ ಇದೆ ಅಂತ ಹೇಳ್ತಾರೆ. ಸಲಹಾ ಸಮಿತಿ ಮೀಟಿಂಗ್ ಇದ್ದರೂ ಸಹ ಒತ್ತಡ ಆಗಬೇಕು. ಯಾಕೆಂದರೆ ರೈತರಿಗೆ ಏನೂ ಇಲ್ಲ, ನೀರು ಕೇಳ್ತಾ ಇಲ್ಲ ಅಂದರೆ ಅವ್ರು ಏನು ನೀರು ಕೊಡೋದಿಲ್ಲ. ಇವತ್ತು ಕ್ಯಾರೆಸಲ್ಲೂ ಸಹ ಪ್ರತಿಭಟನೆ ನಡೀತಾ ಇದೆ, ಜಿಲ್ಲೆಯಲ್ಲೂ ಸಹ ಎಲ್ಲ ಕಡೆ ಪ್ರತಿಭಟನೆ ನಡೀತಾ ಇದೆ. ಇವತ್ತು ರೈತರಿಗೆ 92 ಅಡಿ ನೀರು ಇರೋದ್ರಿಂದ ನೀರು ಕೊಡಿ. ಇವಾಗ ಮುಂದೊಂದು ದೈವಿಚ್ಛೆ ಮುಂದೆ ಏನಾಗಬೇಕು ಅನ್ನೋಂಥದ್ದು ಪ್ರಕೃತಿ ತೀರ್ಮಾನ ಆಯ್ತದೆ. ಅದರಿಂದ ಏನು ಇವತ್ತು ಪಾಂಡವಪುರದ ರೈತರ ಪರವಾಗಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಇವತ್ತೇನಲ್ಲಿ ಧರಣಿ ಮಾಡ್ತಿದ್ದೀರೋ ಅವರೆಲ್ಲರ ಬೆಂಬಲವಾಗಿ ನಾವು ಇದ್ದೀವಿ. ಅಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡ್ತಕ್ಕಂಥ ಸಂದರ್ಭ ನಿರ್ಮಾಣ ಮಾಡ್ಕೊಳ್ಳಿಕ್ಕೆ ನಿಮಗೆ ಗೊತ್ತಾಗ್ತದೆ ಎಷ್ಟು ಕೊಡಬೇಕು. 70 ಅಡಿ ಇದ್ದಾಗ ನೀರು ಬಿಟ್ಟಿರುತ್ತೆ ಸಂದರ್ಭದಲ್ಲಿ ಈಗ ಕೊಡಬೇಕು ಅಂತ. ನೀವು ಕಾಂಟ್ರಾಕ್ಟರ್ಗೆ ಒಳ್ಳೇದಾಗಲಿ ಅಂತ ಕೆಲಸ ಮಾಡ್ತಾವ್ರೆ ಅನ್ನೋ ಕಾರಣಕ್ಕೆ ಇವತ್ತೊಂದು ದಿನ ರೈತರು ತೊಂದರೆ ಕೊಡ್ತಾ ಇದ್ದೀವಿ. ಅದರಿಂದ ನೀರು ಬಿಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀವಿ. ಬೋಲೋ ಭಾರತ್ ಮಾತಾ ಕಿ ಬೇಕೇ ಬೇಕು, ಬೇಕೇ ಬೇಕು. ಏನು ಸರ್ ನನ್ನ ಮನವಿ ಸ್ವಲ್ಪ ವಿಚಾರ ಮಾಡೋದು ಸರ್, ಈಗಾಗಲೇ ಇವತ್ತು 2 ದಿನದ ಧರಣಿಗಳನ್ನು ಮುಂದುವರೆದ ಧರಣಿಯಾಗಿದೆ. ಇವತ್ತು ನೀರಾವರಿ ಸಲಹಾ ಸಮಿತಿಯ ಮೀಟಿಂಗ್ ಇದೆ. ಇವತ್ತು ಅವರು ರೈತರು ಈಗಾಗಲೇ ಮಾತಾಡೋದಕ್ಕೆ ಅಣೆಕಟ್ಟೆಯ ನೀರಿನ ಪ್ರಮಾಣವನ್ನು ಆಧರಿಸಿ ರೈತರ ಬದುಕು ಮತ್ತು ಅವರ ಬವಣೆ ಮತ್ತು ಬೆಳೆಗಳು ಹಾಗೂ ಮತ್ತು ಕುಡಿಯುವ ನೀರು ಇವೆರಡರನ್ನು ಒಪ್ಪಿಗೆ ಅಂಶಗಳನ್ನು ಈಗಾಗಲೇ ಪಡೆಯಲಾಗಿದೆ. ಇಲಾಖೆ ಈಗ ನಾವು ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಇಲಾಖೆ ಈಗಾಗಲೇ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಈ ಇಲಾಖೆ ಗಮನಕ್ಕೆ ಬಂದಿದೆ. ಇವತ್ತು ತೀರ್ಮಾನ ಏನು ಕೈಗೊಳ್ತಾರೆ ಅದು ಅವರ ನಿರ್ದೇಶನ ಏನು ಬರ್ತದೆ ಅದೇ ಪ್ರಕಾರ ನಾವು ನೆಟ್ಕೊಳ್ತೀವಿ. ಮತ್ತು ಪುನಃ ಇವತ್ತು ನಿಮ್ಮ ಏನು ತಾವು ಇಲ್ಲಿ ಸ್ಟ್ರೈಕ್ ಮಾಡಿದ್ದೀರಿ, ತಮ್ಮ ಅಹವಾಲಿನ ಹೇಳ್ತಾ ಇದ್ದೀರಿ, ಬೆಳೆಗಳು ನಷ್ಟವಾಗ್ತಾ ಇದೆ ಮತ್ತು ಇತರೆ ಏನು ಬೆಳೆಗಳ ಬಗ್ಗೆ ಹೇಳಿದ್ದೀರಿ, ಅದನ್ನು ಕೂಡ ಇವತ್ತು ಕೂಡ ನಾವು ಮೇಲಧಿಕಾರಿಗಳ ಗಮನಕ್ಕೆ ತರ್ತೀವಿ ಅಂತಕ್ಕಂಥ ಅಂಶವನ್ನು ತಮ್ಮ ತಿಳಿಸ್ಕೊಡ್ತಾ ಇದ್ದೀವಿ. ಇವತ್ತು ನೀರಾವರಿಯ ಸಲಹಾ ಸಮಿತಿಯ ಮೀಟಿಂಗ್ ಇರೋದ್ರಿಂದ ಅಲ್ಲಿ ಏನು ತೀರ್ಮಾನ ಕೈಗೊಳ್ತಾರೆ ಅದಕ್ಕೆ ಬದ್ಧರಾಗಿರ್ತೀವಿ ಅಂತ ತಮಗೆ ಹೇಳ್ತಾ ಇದ್ದೀವಿ. ಸರ್, ಈಗ ಇವತ್ತು ನೀರೇನು ಸರ್ಕಾರ ಬಿಡಲಿಲ್ಲ ಅಂತಂದರೆ ಒಂದು ಬೀಗ ಹಾಕ್ತೀವಿ, ಆಫೀಸ್ ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ. ಯಾಕೆಂದರೆ DCಯವರಿಗೆಲ್ಲ ಅಂಕಿಅಂಶ ಇತ್ತು, ಬೆಳೆಗಳೇನು, ಯಾವ ಬೆಳೆಗೆ ಎಷ್ಟು ಇರಬೇಕು, ಎಷ್ಟಿದ್ದ ಬಿಡಬೇಕು ಅಂತ ಅರಿವಿಲ್ಲದೆ ಇದ್ಮೇಲೆ ಕೆಲಸನ ಸ್ಟಾರ್ಟ್ ಮಾಡಿ ಈಗ ಆ್ಯಕ್ಚುಲಿ ಹೇಳಬೇಕು ಅಂದರೆ ಅಧಿಕಾರಿಗಳಿಂದ ವಿಳಂಬ ಆಯಿತು. ಯಾಕೆಂದರೆ ಕೆಲಸ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಸರ್ಕಾರ ನೀರು ಬಿಡೋದಂಥ ಸ್ಥಿತಿ ನಿರ್ಮಾಣ ಆಯಿತು. ಇವತ್ತು ತತ್ಕ್ಷಣ ಹೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡಿ ನಾವು ಕೊಟ್ಟಿರ್ತಕ್ಕಂಥ ಮನವಿನ ತಲುಪಿಸಿ ನೀರು ಬಿಡಲಿಲ್ಲ ಅಂತಂದರೆ ನಾಳೆ ಬೆಳಗ್ಗೆ ಬೀಗ ಹಾಕೋಂಥ ಕಾರ್ಯಕ್ರಮ ಎಲ್ಲರದ್ದು ಒಪ್ಪಿಗೆಪ್ಪ ಓಕೆನಾ? ಹೇಳ್ತಾರೆ ವಾಟರ್ ಸಪ್ಲೈಗೆ ನೀರಿಲ್ಲ ಅಂತ. ನಾವು ಬೆಂಗಳೂರಿಗೆ ವಾಟರ್ ಸಪ್ಲೈಗೆ ನೀರು ಕೊಟ್ಬಿಟ್ಟು ಕಾವೇರಿ ಅಚ್ಚುಕಟ್ಟು ಪ್ರದೇಶದಲ್ಲಿ ನಾವು ಬೆಳೆಗೆ ಸೂಕ್ತವಾದಂಥ ಇಲ್ಲ ಪರಿಹಾರ ಕೊಡಬೇಕು. ಇಲ್ಲ 90 ಅಡಿಯಿಂದ ಪ್ರಕೃತಿ ನೀರು ಬಂದಿರೋದ ದೇವ್ರು ಕೊಟ್ಟಿರಲ್ಲ, ಕುಡಿಕೆ ಏನು ಪ್ರಾಬ್ಲಮ್ ಇವ್ರಿಗೆ ತುಂಬ ಅವಶ್ಯಕತೆ ಇಲ್ಲ.
1800 ಕೋಟಿ ನಷ್ಟ ಕಂಡ್ರಿ ಇವತ್ತು ರಾಜ್ಯಕ್ಕೆ, ಈ ಮಂಡ್ಯ ಜಿಲ್ಲೆಗೆ. ಎಷ್ಟು ಅವ್ರು ಕೊಡೋದು ಪರಿಹಾರ? 800 ಕೋಟಿ ಬರೀ ಅಷ್ಟೇ. 1800 ಕೋಟಿ ನಮ್ದು ಅಷ್ಟ ಆಗಿದೆ. ತುಂಬಿಕೊಡೋದು ಯಾರು? ಸೂಕ್ತ CM ಪರಿಹಾರ ಕಟ್ಕೊಳ್ಳಿ, ಒಂದು ಎಕರೆಗೆ ಇಷ್ಟು ಅಂತ, ಇಲ್ಲ ನೀರು ಬಿಡಿ, ಹೇಳಿ ಅವ್ರಿಗೆ ಆಪ್ಷನ್ಸ್ ಇರೋದು. ಪರಿಹಾರ ಕೊಡ್ಲಿ. ಸರ್, ಈಗ ಪ್ರಸ್ತುತ ಎಷ್ಟಡಿ ನೀರಿದೆ ಸರ್ KRS ಅಲ್ಲಿ? 92 ಅಡಿ ಇದೆ. ಈಗ 70 ಅಡಿ ಇದ್ದಾಗ ನೀರು ಬಿಟ್ಟಿರೋಂಥ ನಿದರ್ಶನಗಳಿದಾವೆ. 92 ಅಡಿ ನೀರು ಮಡಿಕೊಂಡು ನೀರು ಬಿಡ್ತಾ ಇಲ್ಲ ಅಂದ್ರೆ ಏನ್ ಸರ್ ಅವರ ಉದ್ದೇಶ ಏನಿರ್ಬೋದು? ರೈತರ ಬಗ್ಗೆ ಕಾಳಜಿ ಈಗ ನೀವು ಕೇಳ್ತಾ ಇರೋದು ಅರ್ಥಪೂರ್ಣವಾದಂಥ ಮಾತಾಗಿದೆ. ನೀರಾವರಿ ಸಲಹಾ ಸಮಿತಿಯಲ್ಲಿ ಜನಪ್ರತಿನಿಧಿಗಳು, ಟೆಕ್ನಿಕಲ್ ಕಮಿಟಿ ಮತ್ತು ಉಳಿದಂತಹ ಎಲ್ಲ ತಾಂತ್ರಿಕ ವರ್ಗದವರು ಇರ್ತಾರೆ. ಈ ಎಲ್ಲ ಅಂಶಗಳನ್ನು ಗಮನಿಸಿ ಬರ್ತಾ ಇರ್ತಕ್ಕಂಥ ನೀರಿನ ಪ್ರಮಾಣ, ಹರಿವಿನ ಪ್ರಮಾಣ, ಆಮೇಲೆ ಔಟ್ಫ್ಲೋ ಏನಿದೆ, ಇನ್ಫ್ಲೋ ಇದೆ, ಇವೆಲ್ಲ ಕ್ಯಾಲ್ಕುಲೇಷನ್ ಮಾಡಿನೇ ಇವತ್ತು ತೀರ್ಮಾನ ಕೈಗೊಳ್ತಾರೆ. ಆ ಅಂಶವನ್ನು ಅವ್ರು ಏನು ಹೇಳ್ತಾರೆ, ಅಂಶವನ್ನು ತಮ್ಮ ನಿರ್ದೇಶನದಂತೆ ನಾವು ಇಲಾಖೆ ನಡ್ಕೊಳ್ತೀವಿ ಸರ್. ನೀವು ಅವ್ರ ನಿರ್ದೇಶನಂತೆ ನಡ್ಕೊಳ್ಳಿ. ನಮ್ದು ಅಹವಾಲು ಇಷ್ಟು. ಬೆಳಿಗ್ಗೆ ನೀವು ಸಂಜೆ ತೀರ್ಮಾನ ಆಯಿತು ನೀರು ಬಿಡಲಿಲ್ಲ ಅಂತಂದ್ರೆ ಬೆಳಿಗ್ಗೆ ಬೀಗ ಹಾಕುವಂಥ ಕಾರ್ಯಕ್ರಮ ಮಾಡ್ತೀವಿ. ನೀವೇನು ನಿಮ್ಮ ಬಂದೋಬಸ್ತ್ ಮಾಡ್ಕೋಬೇಕು, ಕಾನೂನು ಸುವ್ಯವಸ್ಥೆಗೆ ನೀವೇನು ಮಾಡ್ಬೇಕು ನೀವು ಮಾಡ್ತೀವಿ. ಯಾರು ಒಪ್ಪಿಗೆಪ್ಪ? ಎಲ್ಲ ಕೈ ಮೇಲೆ ಮಾಡ್ಬಿಡಿ. ಹಲೋ ಭಾರತ್ ಮಾತಾಕ್ಕೆ, ರೈತ ಪರ ಹೋರಾಟಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ರೈತರಿಗೆ 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 ಸರ್ ಹೇಳಿ ಸರ್. ಸನ್ಮಾನ್ಯ ರಾಜ್ಯ ಸರ್ಕಾರದ ನೀತಿಯನ್ನು ಧೋರಣೆ ಮಾಡ್ತಾ ಇದ್ದೀವಿ. ಒಬ್ಬ ರೈತನ ಬದುಕನ್ನು ಹಸನಾಗಿರುವಂಥ ಬದುಕನ್ನು ಹಾಳು ಮಾಡ್ತಾ ಇರುವಂಥ ಟೌನ್ಶಿಪ್ಗೋಸ್ಕರ ಒಂದು ಟೌನ್ನ ಎಲ್ಲರೂ ನಿರ್ಮಾಣ ಮಾಡ್ಬೋದು. ಭೂಮಿ ಮತ್ತು ಬೆಳೆದಿರುವಂಥ ಕ್ರಾಫ್ಟ್ ಲ್ಯಾಂಡ್ನ ಎಲ್ಲೂ ಸೃಷ್ಟಿ ಮಾಡೋಕ್ಕಾಗಲ್ಲ. ಒಂದು ಬೆಳೆ ಬೆಳಿಬೇಕಾದ್ರೆ, ಒಂದು ತೆಂಗು ಮರ ಬೆಳಿಬೇಕಾದ್ರೆ 8 ವರ್ಷ ಬೇಕು. ಸಿಟಿ ನಿರ್ಮಾಣ ಮಾಡಬೇಕಾದ್ರೆ ಕೇವಲ 1 ವರ್ಷ. ಅದನ್ನು ಬರಡು ಪ್ರದೇಶದಲ್ಲಿ ಎಲ್ಲರ ಬಂಟಿಗಳು, ಇಲ್ಲ ಸರ್ಕಾರಿ ಭೂಮಿಗಳು, ಇಲ್ಲ ಎಲ್ಲರ ಪ್ರದೇಶಗಳನ್ನ ತೆಗೆದುಕೊಂಡು ಟೌನ್ಶಿಪ್ ಮಾಡಬೇಕು. 7 ಕೋಟಿ ಯಾವ ಲೆಕ್ಕ ರೀ? 100 ತೆಂಗಿನ ಮರಕ್ಕೆ, 100 ಅಡಿಕೆ ಮರಕ್ಕೆ 10 ಲಕ್ಷ ಆಯಿತು. ಅವ್ರು ಕೊಡೋ ದುಡ್ಡು 10 ವರ್ಷದ ಮಾತ್ರ. ಅದನ್ನು ಕೈಬಿಟ್ಟು ದಯವಿಟ್ಟು DK ಶಿವಕುಮಾರ್ ಅವರು, ಈ ರಾಜ್ಯ ಸರ್ಕಾರದವರು ಎಲ್ಲಿ ಒಣ ಪ್ರದೇಶಗಳವೆ ಅಂಥದ್ದು ನಾವೇನಾರು ರೈತರು ಮನೆ ಕಟ್ಟಬೇಕಾದ್ರೆ ಈ ಗ್ರೀನ್ ಲ್ಯಾಂಡು ತಗೋಬೇಡಿ, ಅಲ್ಯುಲೇಷನ್ ಮಾಡಬೇಡಿ ಅಂತ ರೂಲ್ಸ್ ಇದೆ. ಅವ್ರು ಸರ್ಕಾರ ರೂಲ್ಸ್ ಇಲ್ವಾ? ಅದರಿಂದ ರೈತರನ್ನ ದಯವಿಟ್ಟು ಬದುಕಿಸಿ ಹಸನಾಗಿ ಮಾಡಲಿ. ಟೌನ್ಶಿಪ್ಪ ಬರಡು ಪ್ರದೇಶದಲ್ಲಿ ಮಾಡ್ಕೊಳ್ಳಿ. ರೈತರಿಗೆ ಒಂದು ಆತಂಕ ಕೊಡೋದು ಬೇಡ, ಅವರು ಜೀವನ ನಡೆಸ್ಲಿ. ಅದರಿಂದ ದಯವಿಟ್ಟು ಈ ಧೋರಣೆಯನ್ನು ಬಿಡಬೇಕು. ಯಾವ್ದಾರ ಒಣ ಪ್ರದೇಶದಲ್ಲಿ 300 ಎಕರೆ ಇಲ್ಲ 400 ಎಕರೆ ತೆಗೆದು ಟೌನ್ಶಿಪ್ ಮಾಡಲಿ. ನಾವೇನು ಅದಕ್ಕೆ ಅಭ್ಯಂತರ ಇಲ್ಲ. ಟೌನ್ಶಿಪ್ಗೆ ದುಡ್ಡು ಕೊಡೋಷ್ಟು ಇರೋದೆ, ಸಾಲ ಮನ್ನಾ ಮಾಡೋದು ನೀತಿ ಇಲ್ಲ, ಮತ್ತು ರೈತರಿಗೆ ಪರಿಹಾರ ಕೊಡೋದು ನೀತಿ ಇಲ್ಲ. ಎಲ್ಲ ಕಾರ್ಖಾನೆಗೆ ಸಪ್ಲೈ ಆಗಬೇಕಾದ್ರೆ ಇಡೀ ರಾಜ್ಯದಲ್ಲಿ ಬದುಕನ್ನು ಹಸನ ಆಗ್ಬೇಕಾದ್ರೆ ರೈತ ಒಂದು 6 ಗಂಟೆ ಬೆಳೆದ್ರೆ ಚಿಪ್ಸ್ ಮಾಡ್ತಾನೆ ಅವನ ಕಾರ್ಖಾನೆಯನ್ನು, ಕಬ್ಬು ಬೆಳೆದ್ರೆ ಸಕ್ಕರೆ ಮಾಡ್ತಾನೆ, ಚಾಕ್ಲೇಟ್ ಮಾಡ್ತಾನೆ. ಎಲ್ಲ ನಂಬಾದಿ ತಗೋಗಿ ನಮ್ಮನ್ನ ಶೋಷಣೆ ಮಾಡ್ತಾರೆ. ಇವತ್ತು ರೈತರ ಪರ ಯಾವ ಬಜೆಟಲ್ಲೂ ಘೋಷಣೆ ಮಾಡಿಲ್ಲ ಅವರು. ರೈತರಿಗೆ ಇಷ್ಟು ಕೊಡಬೇಕು, ರೈತರಿಗೆ ಒಂದು ಹೊಸ ಬಜೆಟ್ ತೆಗೀಲಿ, ರೈತರಿಗೆ ಒಂದು ಹೊಸ ಯೋಜನೆ ಮಾಡಲಿ, ರೈತರ ಮಕ್ಕಳಿಗೆ ಅನುಕೂಲ ಮಾಡಿಕೊಳ್ಳಿ. ಈಗ ಅಲ್ಲಿ ಒಂದು ಕಾರ್ಮಿಕರಿಗೆ ಕೆಲಸ ಕೊಡ್ತೀನಿ ಅಂತಾರ, ಯಾವುದೋ ಮೋಸ ಇದೆಲ್ಲ. ದಯವಿಟ್ಟು ಸರ್ಕಾರ ಈಗ ಕೈಬಿಟ್ಟು ಬೇರೆ ರಾಮನಗರ ಇದೆ, ಬಿಡದಿ ಹತ್ರ ಬೇಕಾದ ಜಮೀನಿದೆ ಒಣ ಪ್ರದೇಶ, ಅಲ್ಲಿ ತಗೊಂಡು ಮಾಡಲಿ, ಅಲ್ಲೇ ಮಾಡಬಾರ್ದು. ದಯವಿಟ್ಟು ಇದು ಕೈಬಿಟ್ಟು ಸರ್ಕಾರಿ ಚಿಂತನೆಯನ್ನು ಬಿಡಬೇಕು. ಸೂಕ್ತವಾದ ರೈತರನ್ನ ಅವ್ರಿಗೆ ಒಂದು ಅನುಕೂಲ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಎಲ್ಲ ಕೈ ಮೇಲೆ ಮಾಡಪ್ಪ. ಬಿಡದಿ ರೈತರ ಪರ ಅಂದ್ರೆ ನಾವಿದ್ದೀವಿ. ಬಿಡದಿ ರೈತರ ಪರ, ಬಿಡದಿ ರೈತರ ಪರ, ಬಿಡದಿ ರೈತರ ಪರ.